ಶೀಘ್ರದಲ್ಲೇ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮೊಬೈಲ್ ಬ್ಯಾನ್ ಬಗ್ಗೆ ವಿಶ್ವವಿದ್ಯಾಲಯಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ವಿಸಿಗಳಿಂದ ಕೂಡ ಅಭಿಪ್ರಾಯವನ್ನ ಕೇಳಿದ್ದಾರೆ. ಸಿಎಂ ಪ್ರಸ್ತಾಪಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಯುವಕರು ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಹೀಗಾಗಿ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕಬೇಕು. ಈ ನಿಯಮವನ್ನ ಈಗಾಗಲೇ ಆಸ್ಟ್ರೇಲಿಯಾ ಸೇರಿ ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ. ವಿಶ್ವವಿದ್ಯಾಲಯದ ಕ್ಯಾಂಪಸ್ಗಳು ಡ್ರಗ್ಸ್ ಮುಕ್ತ ಆಗಬೇಕು, ಡ್ರಗ್ಸ್ ಮಾಫಿಯಾಗಳಿಗೆ ಕಡಿವಾಣ ಹಾಕಬೇಕು ಅಂತ ಸಿಎಂ ವಿಸಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ನಿಮ್ಮ ಅಭಿಪ್ರಾಯ ಏನು ಅಂತದನ್ನ ಕೇಳಿದ್ರೆ ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷ ಒಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆ ನಿರ್ಬಂಧಕ್ಕೆ ಸೇರಿದಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ತುಂಬ ಖುಷಿ ಆಗ್ತಾ ಇದೆ. ಅವ್ರು ಮಾಡಿದ್ದು ಒಳ್ಳೇದಾಯಿತು. ಏನಂತ ಅಂದರೆ ಮಕ್ಕಳು ಮನೇಲೂ ಇಟ್ಕೊಳ್ಳೋದು, ಸ್ಕೂಲಲ್ಲಿ ಕದ್ದು ಮುಚ್ಚಿ ತೊಗೊಂಡೋಗೋದು, ಅದೆಲ್ಲ ಈಗ ಎಲ್ಲ ಅವಾಯ್ಡ್ ಆಯಿತು. ಅವ್ರು ಮಾಡಿದ್ದು ತುಂಬ ಒಳ್ಳೇದಾಯಿತು ಅಂತ ಅನಿಸುತ್ತೆ. ತುಂಬ ಅಡಿಕ್ಟ್ ಆಗಿದ್ದಾರೆ. ಈಗ ಎಲ್ಲದರಲ್ಲೂ ಏನಾರ ಒಂದು ಕ್ವಶನ್ ಗೊತ್ತಾಗಲಿಲ್ಲ ಅಂದರೆ ಗೂಗಲಲ್ಲಿ ನೋಡೋದು, ಇದು ಮಾಡೋದು. ಈಗ ಆದರೆ ಹಿಂಗೆ ಮಾಡಿರೋದ್ರಿಂದ ಸ್ಕೂಲಲ್ಲಿ ಏನು ಹೇಳಿದಾರೆ ಅದರಿಂದನೇ ಅವರು ಇದು ಓದೋದಿದ್ದಿರುತ್ತೆ. ಆಗ ಮೊಬೈಲಲ್ಲಿ ನೋಡಬೇಕು ಮಾಡಬೇಕು ಅನ್ನೋದೇನು ಅವ್ರಿಗೆ ಇದ್ದಿರಲ್ಲ. ಒಳ್ಳೇದು, ತುಂಬ ಸರ್ಕಾರ ಮಾಡಿ ತುಂಬ ಒಳ್ಳೇದು ಮಾಡಿದ್ದಾರೆ. ತುಂಬ ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಅವರು. ಸ್ಕೂಲ್ಸಲ್ಲಿನೇ ಬ್ಯಾನ್ ಮಾಡಿರೋದ್ರಿಂದ ಪ್ರಾಬಬ್ಲಿ ನಾವು ಎಷ್ಟೇ ಆದರೂ ಮನೆಯಲ್ಲಿ ಅವರು ಫೋರ್ಸ್ ಮಾಡಿ ತೊಗೊಂಡು ಹೋಗಬೇಕು ಅಂತಲೇ ಇರ್ತಾರೆ. ಸೊ ಸ್ಕೂಲ್ನವರೇ ಮಾಡಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ. ಸೊ ಮಕ್ಕಳು ಇದರಿಂದ ಅಟ್ಲೀಸ್ಟ್ ರೆಸ್ಟ್ರಿಕ್ಟ್ ಮಾಡಿ ಅವ್ರನ್ನ ನಿಲ್ಲಿಸ್ಬೋದು, ಅದನ್ನು ತಡೆಗಟ್ಬೋದು. ಅದೆಷ್ಟು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ, ಒಂದು ಅಕ್ಕ ಏನು ನಡೀತಿದೆ ಪಕ್ಕದಲ್ಲಿ ಏನು ನಡೀತಿದೆ ಅಂದ್ರೂ ಮಕ್ಕಳು ಕಾನ್ಸಂಟ್ರೇಟ್ ಮಾಡಲ್ಲ. ಅಲ್ಲಿ ಆಕ್ಸಿಡೆಂಟ್ ಆಗಿ ಹೊಟ್ಟೋಗ್ತಿದ್ರೂ ಅವ್ರ ಪಾಡಿಗೆ ಅವ್ರ ಮೊಬೈಲ್ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಸೊ ಬ್ಯಾನ್ ಮಾಡ್ತಿರೋದು ಎಷ್ಟು ಒಳ್ಳೇದು ಅಂದರೆ, ಆ ಮಕ್ಳ ಮುಂದೆ ನಮ್ಮ ಥರ ಇನ್ನೂ ಫ್ಯೂಚರಲ್ಲಿ ಇನ್ನೂ ಅವ್ರಿಗೂ ರೋಬೋಟ್ಗಿಂತ ಮಕ್ಕಳು ರೋಬೋಟ್ ಥರನೇ ಬುದ್ಧಿವಂತರಾಗ್ತಾರೆ.